ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋತ ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳು ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. 44 ಪೊಲೀಸ್ ಕಮಿಷನರ್ ಅವರು ಜಾರಿ ಮಾಡ್ತಾರೆ. ಇವತ್ತು ನಾನು ಒಂದ್ಸತಿ ಅವ್ರ ಜೊತೆ ಮಾತಾಡ್ತೀನಿ. ಹಿಂದಿನ ವರ್ಷ ಹೆಂಗಿತ್ತೋ ನನ್ನ ಪ್ರಕಾರ ಹಂಗೆ ಮಾಡಲಿಕ್ಕೆ ಪ್ರಯಾಸ ಮಾಡಿ, ಹೊಸದಾಗಿ ಮಾಡೋ ಅವಶ್ಯಕತೆ ಬರಲ್ಲ. ಏನಿದೆ ಎಲ್ಲರಿಗೂ ಈಗ ಗೊತ್ತಿದೆ, ಚಳಿಗಾಲ ಅಧಿವೇಶನ ಹೆಂಗಿರುತ್ತೆ, ಎಲ್ಲಿ ಬರಬೇಕು, ಎಲ್ಲಿ ಕೂತ್ಕೋಬೇಕು, ಎಲ್ಲಿ ಅರ್ಜಿ ಕೊಡಬೇಕು. ಸೊ ಹಿಂದಿನ ವರ್ಷ ಏನಿತ್ತು ಅದೇ ರೀತಿ ಮಾಡಲಿಕ್ಕೆ ಪ್ರಯಾಸ ಮಾಡಿದ್ವಿ. ಇನ್ನೂ ಸ್ವಲ್ಪ ಬೆಟರ್ ಫೆಸಿಲಿಟೀಸ್ ಕೊಡಲಿಕ್ಕೆ ಪ್ರಯಾಸ ಮನವಿ ಕೊಟ್ಟಿದ್ದಾರೆ. ಆದರೆ ನಂದು ಭಾಳ ಕ್ಲಿಯರ್ ಕಟ್ ಡೈರೆಕ್ಷನ್ ಏನಂದರೆ, ನಮ್ಮ ರಾಜ್ಯಕ್ಕೆ, ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಗೆ ಯಾವುದೇ ಧಕ್ಕೆ ಆಗದಂತೆ ಅವರು ವರ್ತಿಸಬೇಕು. ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬರ ಫಂಡಮೆಂಟಲ್ ರೈಟ್ ಇದೆ. ಅದಕ್ಕೆ ನಾವು ಅವಕಾಶ ಮಾಡಿ ಕೊಡ್ತೀವಿ, ಜಾಗ ನಿಗದಿ ಮಾಡಿದ್ದೀವಿ. ಅಲ್ಲಿಗೆ ಬಂದು ಅವ್ರ ಪ್ರತಿಭಟನೆ ಏನಿದೆ ಕರೆಕ್ಟ್ ಪ್ರೊಸೀಜರ್ ಪ್ರೋಟೋಕಾಲ್ ಪ್ರಕಾರ ಎಕ್ಸ್ಪ್ರೆಸ್ ಮಾಡಬೇಕು. ಯಾವುದೇ ಆ ಥರ ಘೋಷಣೆಗಳನ್ನು ಕೂಗಿದ್ದಾರೆ ಅಂದರೆ ನಾವು FIR ಮಾಡ್ತೀವಿ. ಲಾಸ್ಟ್ ಟೈಮು ಇದು ನಾವು ಪರ್ಮಿಷನ್ ಏನು ಕೊಡಲಿಲ್ಲ. ಆವಾಗ ಅವರು ಸೊ ಆ ರೀತಿ ಇದ್ದಾಗ ನಮಗೇನು ಪ್ರಾಬ್ಲಮ್ ಇಲ್ಲ. ನಮ್ಮ ರಾಜ್ಯದ ಒಳಗಡೆ ಆ ರೀತಿಯ ಘೋಷಣೆಗಳನ್ನು ಕೂಗಬಾರ್ದು, ಹಾಗೂ ಅದಕ್ಕೆ ನಾವು ಕಠಿಣ ಕ್ರಮ ವಹಿಸ್ತೀವಿ. ನಾವು ಹೇಳಬೇಕಂದ್ರೆ ಹೊರ ಜಿಲ್ಲೆಗಳಿಂದ ಸರಿಸುಮಾರು 6,000 ಪೊಲೀಸ್ ಪರ್ಸನಲ್ ಬಂದು ಇಲ್ಲಿ ಲಾ ಆ್ಯಂಡ್ ಆರ್ಡರ್ ವ್ಯವಸ್ಥೆಯನ್ನು ನೋಡ್ಕೊಳ್ತಾರೆ. ಅವರೆಲ್ಲರಿಗೂ ಒಂದು ಟೆಂಟೆಡ್ ಅಕಾಮಿಡೇಷನ್ ಪ್ರತಿ ವರ್ಷ ಹೆಂಗೆ ಮಾಡ್ತೀವೋ ಆ ರೀತಿ ಟೆಂಟೆಡ್ ಅಕಾಮಿಡೇಷನ್ ಮಾಡ್ತೀವಿ. ಎಲ್ಲರಿಗೂ ಊಟದ ವ್ಯವಸ್ಥೆ ಕಲ್ಪಿಸ್ತೀವಿ. ಹಾಗೂ ರೈತರು, ಸಾರ್ವಜನಿಕರು ಯಾರ್ಯಾರು ದೂರುಗಳು, ಅರ್ಜಿಗಳು ಕೊಡಲಿಕ್ಕೆ ಬರ್ತಾರೆ ಅವ್ರಿಗೂ ವ್ಯವಸ್ಥಿತವಾಗಿ ನಾವು ಸ್ಥಳವನ್ನು ಆಯ್ಕೆ ಮಾಡಿದ್ದೀವಿ. ಅಲ್ಲಿನೂ ಕುಡಿಯುವ ನೀರು, ಶೌಚಾಲಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿಕ್ಕೆ ನಾನು AC ಹಾಗೂ ಬೆಳಗಾಂ ಕಾರ್ಪೊರೇಷನ್ ಕಮಿಷನರ್ಗೆ ಆಲ್ರೆಡಿ ಸೂಚನೆ ಕೊಟ್ಟಿದ್ದೆ. ಡಿಸೆಂಬರ್ 9 ತಾರೀಕಿಂದ 20ನೇ ತಾರೀಕು ತನಕ ಈ ವರ್ಷ ಚಳಿಗಾಲ ಅಧಿವೇಶನವನ್ನು ನಡೆಸ್ತಾ ಇದ್ದಾರೆ. ಸರ್ಕಾರದಿಂದ ಆದೇಶ ಬಂದಿದೆ. ಈ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಜಿಲ್ಲಾಡಳಿತದಿಂದ ನಾವು ಮಾಡ್ಕೊಳ್ತಾ ಇದ್ದೀವಿ. ವಸತಿ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಲಾ ಆ್ಯಂಡ್ ಆರ್ಡರ್ ವ್ಯವಸ್ಥೆ ಇರ್ಬೋದು, ಅದೇ ರೀತಿ ಕಮ್ಯುನಿಕೇಷನ್ ನೆಟ್ವರ್ಕ್ ಪ್ಲ್ಯಾನ್ ಇರ್ಬೋದು, ಹೊಸದಾಗಿ ಮೊಬೈಲ್ ಟವರ್ ಆನ್ ವೀಲ್ಸ್ ಹಾಕೋದಿರ್ಬೋದು, ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀವಿ. ಜಿಲ್ಲಾಡಳಿತದಿಂದ ಸರಿಸುಮಾರು 10 ಸಮಿತಿಗಳ ರಚನೆ ಮಾಡಿದ್ದೀವಿ. ವಸತಿ ಸಮಿತಿ ಸಪರೇಟ್ಲಿ ಮಾಡಿದ್ದೀವಿ, ಊಟದ ಸಮಿತಿ, ಆಹಾರ ಸಮಿತಿ ಸಪರೇಟ್ಲಿ ಮಾಡಿದ್ದೀವಿ, ಅದೇ ರೀತಿ ಟ್ರಾನ್ಸ್ಪೋರ್ಟೇಷನ್ ಸಮಿತಿ ಸಪರೇಟ್ ಮಾಡಿದ್ದೀವಿ. ಈ ವರ್ಷ ವಸತಿ ಬಗ್ಗೆ ಹೇಳಬೇಕಂದ್ರೆ ಭಾಳ ಅನುಕೂಲ ಆಗಿದೆ. ಹೊಸ ಹೋಟೆಲ್ಗಳು ಈಗ ವರ್ಕಿಂಗ್ ಆಗಿದ್ದಾವೆ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ದೀವಿ ಅಂದರೆ ಸರಿಸುಮಾರು 150 ಇಂದ 180 ರೂಮ್, ಒಳ್ಳೆ ಸ್ಟ್ಯಾಂಡರ್ಡ್ ರೂಮ್ಸ್ ನಮಗೆ ಈ ವರ್ಷ ಸಿಗ್ತಾ ಇದೆ. ಒಟ್ಟು ಸೇರಿ 2,750 ರೂಮ್ಸ್ ಅಂದಾಜು ನಾವು ಈ ಸತಿ ಉಪಯೋಗ ಮಾಡ್ಕೊಳ್ತೀವಿ. ಹಿಂದೂ ವಿರೋಧಿ ಬಾಂಗ್ಲಾದೇಶಕ್ಕೆ ಸ್ವಾಮಿ ಚಿನ್ಮಯಾನಂದ ಕೃಷ್ಣ ಪ್ರಭು ಅವರಿಗೆ ಆಗಲೇಬೇಕು. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡಿದಿರಿ.
ನಿಮಗೆ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾಯಿರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಇದು ಸತ್ಯದ ಕೈಗರಣೆ. ವಂದನೆಗಳು.